ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಅಂದರೆ 30ನೇ ಅಧ್ಯಾಯದಲ್ಲಿ ದೇವತೆಗಳು ಮಾಡಿದ ಸಮುದ್ರ ಮಂಥನ ಹಾಗೂ ಅದನ್ನು ಸಮುದ್ರ ಮಂಥನದಿಂದ ಬಂದಂಥ ಅಮೃತವನ್ನು ಹೇಗೆ ಹಂಚಿದರು ಎನ್ನುವುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗೆಯೇ ತುಳಸಿ ಬಗ್ಗೆ, ಪಾರಿಜಾತ ಗಿಡದ ಬಗ್ಗೆ ಸಹ ಇಂದಿನ ಅಧ್ಯಾಯದಲ್ಲಿ ತಿಳಿದಿದ್ದೇವೆ. ಈಗ ಕೊನೆಯ ಅಧ್ಯಾಯ ಅಂದರೆ ಮಾಘ ಪುರಾಣದ 31ನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಸೂತ ಮಹರ್ಷಿಗಳು ಶೌನಕಾದಿ ಮಹರ್ಷಿಗಳಿಗೆ, ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮೆಗೆ, ವಸಿಷ್ಠರು ದಿಲೀಪ ಮಹಾರಾಜನಿಗೆ ಉಪದೇಶಿಸಿದ ಕುತೂಹಲಭರಿತವಾದ ಭಕ್ತಿಪ್ರದವಾದ ಭಗವಂತನ ಮಹಿಮಾಪೂರಿತವಾದ ಮಾಘ ಮಾಸದ ಮಹಿಮೆಯನ್ನು ಅವರ ಪ್ರಾರ್ಥನೆಯಂತೆ ನಿರೂಪಿಸಿದರು. ಹೇ ಮುನಿಗಳೇ, ನೀವು ಪ್ರಾರಂಭಿಸಿದ 12 ವರ್ಷಗಳ ಕಾಲ ಜ್ಞಾನ ಸತ್ರವು ಮುಗಿಯುತ್ತಾ ಬಂದಿದೆ. ಶುಭಪ್ರದವಾದ ಮಾಘ ಮಾಸ ಮುಗಿಯಲು ಕೇವಲ ಒಂದೇ ದಿನ ಉಳಿದಿದೆ. ಆದ ಕಾರಣ ನಾವೆಲ್ಲರೂ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿ ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ ಎಂದು ನುಡಿದರು. ಸೂತ ಪುರಾಣಿಕರ ಮಾತೆಯಂತೆ ಋಷಿಗಳೆಲ್ಲರೂ ಭಕ್ತಿಯಿಂದ ಪೂಜಿಸಿ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ತೀರ್ಥ ತರ್ಪಣವನ್ನು ನೀಡಿ ತೃಪ್ತಿಪಡಿಸಿದರು. ಅವರೆಲ್ಲರೂ ತಾವು ಸೂತರಿಂದ ಕೇಳಿ ತಿಳಿದುಕೊಂಡ ಮಾಘಮಾಸ ಮಹಾತ್ಮೆಯನ್ನು ಪರಸ್ಪರ ಸ್ಮರಿಸಿಕೊಂಡರು, ಧನ್ಯರಾದರು. ಹೀಗೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಆಸ್ತಿಕರಾದವರು ಮಾಘಸ್ನಾನವನ್ನು ಅರುಣೋದಯಕ್ಕೆ ಮುನ್ನ ಮಾಡಿ ಅನಂತರ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ವಿಷ್ಣು ದೇವಾಲಯಕ್ಕೆ ತೆರಳಿ ಅಲ್ಲಿ ಯಥಾಶಕ್ತಿ ಪೂಜೆ ಮಾಡಿ ತಮ್ಮ ಯೋಗ್ಯತೆಗನುಗುಣವಾಗಿ ದಾನ ದಕ್ಷಿಣೆಗಳನ್ನು ಸತ್ಪಾತ್ರರಿಗೆ ನೀಡಬೇಕು. ಈ ರೀತಿಯಾಗಿ ಯಾರು ಮಾಘ ಮಾಸದ ಪ್ರತಿನಿತ್ಯವೂ ಸ್ನಾನ ಮಾಡಿ ಪೂಜಾದಿಗಳನ್ನು ಮುಗಿಸಿ ಮಾಘ ಮಾಸ ಮಹಾತ್ಮೆಯ ಕಥಾಶ್ರವಣವನ್ನು ಮಾಡುವರೋ ಕೇಳುವರೋ ಅವರಿಗೆಲ್ಲ ಭಗವಂತನು ಸಕಲ ಸಂಪದಗಳನ್ನು, ಆಯುರಾರೋಗ್ಯ, ಜ್ಞಾನ, ಶಕ್ತಿ, ವೈರಾಗ್ಯಗಳನ್ನು ಅನುಗ್ರಹಿಸುತ್ತಾನೆ ಎಂಬಲ್ಲಿಗೆ ಮಾಘ ಮಾಸ ಮಹಾತ್ಮೆಯ 31ನೇ ಅಧ್ಯಾಯವು ಸಂಪೂರ್ಣವಾಯಿತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಂ ಮಹಿಷಾಃ ಗೋಬ್ರಾಹ್ಮಣಾಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಹೀಗೆ ಪಾರಾಯಣ ಮಾಡಿದ ನಂತರ ಆದಿತ್ಯ ಕವಚವನ್ನು ಪಾರಾಯಣ ಮಾಡಿ ಅನಂತರ ಮಾಘಮಾಸ ಮಹಾತ್ಮೆಯ ಪುಸ್ತಕವನ್ನು ಮಣೆಯ ಮೇಲಿಟ್ಟು ಹೂ ಅಕ್ಷತೆಗಳಿಂದ ಪೂಜಿಸಿ ಮತ್ತೊಮ್ಮೆ ಲಕ್ಷ್ಮೀನಾರಾಯಣರನ್ನು ಧ್ಯಾನಿಸಿ ಮಂಗಳಾರತಿಯನ್ನು ಮಾಡಿ ನೈವೇದ್ಯ ಮಾಡಬೇಕು. ನಂತರ ದೇವರ ಪ್ರಸಾದವನ್ನು ಎಲ್ಲರಿಗೂ ಹಂಚಿ ತಾವು ಸ್ವೀಕರಿಸಬೇಕು. ಶ್ರೀಕೃಷ್ಣಾರ್ಪಣಮಸ್ತು. ಭದ್ರಂ ಶುಭಂ ಮಂಗಳಂ.